ನಮಸ್ಕಾರ. ನಾನು ವೈಭವಿ ಗೋಪ್ಶೆಟ್ಟಿ, ವರ್ಧಾನ್ ಫರ್ಟಿಲಿಟಿ ಮದರ್ ಆ್ಯಂಡ್ ಚೈಲ್ಡ್ ಕೇರ್ ಹಾಸ್ಪಿಟಲ್ನ CEO ಮತ್ತು ಕೌನ್ಸಿಲರ್. ಇವತ್ತಿನ ವಿಷಯ IVF ಆಗಿರ್ಬೋದು, IUI ಆಗಿರಬಹುದು ಅಥವಾ ಲ್ಯಾಪ್ರೋಸ್ಕೋಪಿ ಆಗಿರ್ಬೋದು, ಯಾವುದೇ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತುಂಬ ಎಕ್ಸ್ಪೆನ್ಸಿವಾ, ತುಂಬ ಕೈಗೆ ಎಟಕೋದಿಲ್ವಾ ಅನ್ನೋದೊಂದು ಪ್ರಶ್ನೆ ಎಲ್ರಿಗೂ ಮೂಡುತ್ತೆ. ಇಲ್ಲಿ ಯಾವುದೇ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅನ್ನೋದು ಮಕ್ಕಳು ಇರಲಾರ್ದವರಿಗೆ ಕೊಡುವಂಥದ್ದು. ಮದುವೆಯಾಗಿ 2 ವರ್ಷದ ನಂತರ ಈ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಬಹುದು. ಸೊ ನಾನು ಮೊದಲೇ ಹೇಳಿದಂಗೆ ಎಲ್ಲ ಪ್ಯಾರಾಮೀಟರ್ಸ್ನ ನಾವು ಚೆಕ್ ಮಾಡ್ತೀವಿ. ಆ ಚೆಕ್ ಮಾಡಿದ ಮೇಲೇ ಅವರು ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಕೆಲವೊಮ್ಮೆ ಎಲ್ಲ ಸರಿಯಾಗಿದ್ದರೂ ನಾವು ಕೆಲವೊಂದು ಸ್ಟಿಮ್ಯುಲೇಷನ್ ಇಂಜೆಕ್ಷನ್ಸ್ ಅಂತ ಕೊಡ್ತೀವಿ. ನ್ಯಾಚುರಲ್ ಆಗಿ ಅವರು ಕನ್ಸೀವ್ ಆಗಬೇಕು ಅಂತ ಕೆಲವೊಂದು ಇಂಜೆಕ್ಷನ್ ಕೊಟ್ಟರೆ ಸಾಕು, ಮೊಟ್ಟೆ ಬಿಡುಗಡೆ ಆಗುತ್ತೆ, ಗಂಡ ಹೆಂಡತಿ ಕೂಡಿದಾಗ ಮಗು ಆಗುತ್ತೆ. ಅದು ತುಂಬ ಅಫೋರ್ಡೆಬಲ್ ಆಗಿ ಮಗುನ ಮಾಡ್ಕೊಳ್ಳುವಂಥ ವಿಧಾನ. ಅದು ಆಗಿಲ್ಲ ಅಂತಂದರೆ ನಾವು IUI ಅಂತ ಹೇಳ್ತೀವಿ. IUI ಅಲ್ಲಿ ಕೇವಲ 20-30% ಆಗುವಂತಹ ಚಾನ್ಸಸ್ ಆಗುವಂತಹ ಒಂದು ಟ್ರೀಟ್ಮೆಂಟು. ಇದಕ್ಕೆ ಒಂದು 15,000ದಿಂದ 25,000ವರೆಗೆ ಇದು ಖರ್ಚು ಬರಬಹುದು. ಇದಕ್ಕೆ ಕೆಲವೊಂದು ಪ್ಯಾರಾಮೀಟರ್ಸ್ ಇರುತ್ತೆ. ಏಜ್ ಆಗಿರಬಹುದು ಅಥವಾ ಅವ್ರಿಗೆ ಸ್ಪರ್ಮ್ ಕ್ವಾಲಿಟಿ ಆಗಿರಬಹುದು, ಮೊಟ್ಟೆ ಬೆಳೆಯೋದ ರೀತಿ ಅಂತ ಆಗಿರ್ಬೋದು. ಇದಕ್ಕೊಂದು ಪ್ರಾಪರ್ ಆದಂಥ ಫಾಲಿಕಲ್ ಸ್ಟಡಿ ಬೇಕಾಗುತ್ತೆ. ಈ ಕಾರ್ಪೊರೇಟಲ್ಲಿ ಬೇರೆ ಥರ ಇರುತ್ತೆ, ಒಂದು ಸಣ್ಣ ಫರ್ಟಿಲಿಟಿ ಹಾಸ್ಪಿಟಲಲ್ಲೂ ಕೂಡ ಬೇರೆ ಇರುತ್ತೆ. ಮೇನ್ ಇಂಪಾರ್ಟೆಂಟ್ ಏನು ಅಂತಂದರೆ ಟ್ರಾನ್ಸ್ಪರೆನ್ಸಿ ಇರಬೇಕು ಟ್ರೀಟ್ಮೆಂಟಲ್ಲಿ. ಅಂದರೆ ಕೌನ್ಸಿಲಿಂಗ್ ಪ್ರಾಪರ್ ಆಗಿರಬೇಕು. ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಈ IUI ಟ್ರೀಟ್ಮೆಂಟ್ ಪ್ರಾಬ್ಲಮ್ ಏನೂ ಇರೋದಿಲ್ಲ. ನೆಕ್ಸ್ಟ್ ಬರೋದು ನಾವು ಲ್ಯಾಪ್ರೋಸ್ಕೋಪಿ, ಇನ್ನೊಂದು ಹೇಳ್ತಾ ಇರ್ತೀವಿ. ಈ ಲ್ಯಾಪ್ರೋಸ್ಕೋಪಿ ಒಂದು 50,000ದಿಂದ 1-1.5 ಲಕ್ಷದವರೆಗೂ ಬರ್ಬೋದು, ಅದಕ್ಕಿಂತ ಹೆಚ್ಚು ಬರೋದಿಲ್ಲ. ಲ್ಯಾಪ್ರೋಸ್ಕೋಪಿಯಲ್ಲೂ ಕೂಡ ವಿವಿಧ ರೀತಿಯಾದಂಥ ಸಮಸ್ಯೆಗಳಿರಬಹುದು. ಸೆಪ್ಟಮ್ಮು, ಪಾಲಿಪ್ ಆಗಿರ್ಬೋದು, ಆಪರೇಟಿವ್ ಫೈಬ್ರಾಯ್ಡ್ಸ್ ಆಗಿರ್ಬೋದು, ಅಡೆನೋಮೈಸಿಸ್ ಅಂತ ನಾವು ಹೇಳ್ತೀವಿ, ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ನಾನಾ ರೀತಿಯಾದಂಥ ಇನ್ಫರ್ಟಿಲಿಟಿ ರಿಲೇಟೆಡ್ ಪ್ರಾಬ್ಲಮ್ಸ್ ಯೂಟ್ರಸಲ್ಲಿ ಆಗಿರ್ಬೋದು, ಕ್ಯಾವಿಟಿನಲ್ಲಿ ಆಗಿರ್ಬೋದು, ಟ್ಯೂಬಲ್ ಆಗಿರ್ಬೋದು, ಇದನ್ನು ಟ್ರೀಟ್ಮೆಂಟಲ್ಲಿ ನಾವು ಕೊಡ್ತೀವಿ. ಸೊ ಇದರಲ್ಲೂ ಕೂಡ ಸಮಸ್ಯೆ ಏನಿದೆ, ಏನಕ್ಕೆ ನಮಗೆ ಟ್ರೀಟ್ಮೆಂಟ್ ಬೇಕಾಗಿದೆ, ಆ ಟ್ರೀಟ್ಮೆಂಟ್ ಮಾಡೋದ್ರಿಂದ ಆಗುವಂತಹ ಲಾಭಗಳೇನು, ಆ ಲ್ಯಾಪ್ರೋಸ್ಕೋಪಿ ಮಾಡಿದ್ಮೇಲೆ ನೆಕ್ಸ್ಟು IUIಗೆ ಹೋಗಬೇಕಾಗುತ್ತೋ ಅಥವಾ IVF ಹೋಗಬೇಕಾಗಿರುತ್ತೋ ಅಂತ ಮುಂದಿನ ಪ್ಲಾನ್ ಕರೆಕ್ಟ್ ಆಗಿರಬೇಕಾಗತ್ತೆ. ನೆಕ್ಸ್ಟ್ ಬರೋದು IVF ಅಂತಂದರೆ ಇಲ್ಲಿ ಸೆಲ್ಫ್ ಅಂತಂದರೆ ಅವ್ರದ್ದೇ ಮೊಟ್ಟೆ, ಅವ್ರದ್ದೇ ಸ್ಪರ್ಮ್ ಅಂದರೆ ನಾವು IVF ಅಂತ ಹೇಳ್ತೀವಿ. ಇದು ರೀಸನಬಲ್ ಆಗಿ ಇರುತ್ತೆ. ಎಲ್ಲ ಸೆಂಟರ್ಗಳಲ್ಲೂ, ಎಲ್ಲ ಫರ್ಟಿಲಿಟಿ ಸೆಂಟರ್ಗಳಲ್ಲೂ ಒಂದೇ ರೀತಿಯಾದಂಥ ಸ್ಟಿಮ್ಯುಲೇಷನ್ನು, ಒಂದೇ ರೀತಿಯಾದಂಥ ಪಿಕಪ್ಪು, ಒಂದೇ ರೀತಿಯಾದಂಥ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತಾರೆ. ಬಟ್ ಏನು ಅಂತಂದರೆ ಮೇನ್ ಇಂಪಾರ್ಟೆಂಟ್ ಎಕ್ಸ್ಪೀರಿಯನ್ಸ್ ಇದ್ದ ಮೇಲೆ ಅಫೋರ್ಡಬಿಲಿಟಿ. ಈ ಟ್ರೀಟ್ಮೆಂಟ್ಗೆ ನಾವು ಇಷ್ಟೇ ದುಡ್ಡು ಕೊಡಬಹುದಾ ಇಲ್ಲ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಒಂದೊಂದು ಹಾಸ್ಪಿಟಲಲ್ಲಿ ಬೇರೆ ಬೇರೆ ಚಾರ್ಜಸ್, ಒಂದು 10-20,000 ಅಥವಾ 30,000 ಚೇಂಜಸ್ ಬರ್ಬೋದು. ಈ ಎಲ್ಲ ಟ್ರೀಟ್ಮೆಂಟ್ಗಳನ್ನು ಹೋಗೋದಕ್ಕಿಂತ ಮುಂಚೆ ನಾನು ನಿಮಗೆ ಸಜೆಷನ್ ಏನು ಕೊಡೋದು ಅಂತಂದರೆ, ಯಾವುದೇ ಒಂದು ಇನ್ಫರ್ಟಿಲಿಟಿ ಹಾಸ್ಪಿಟಲ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಮೇನ್ ಇಂಪಾರ್ಟೆಂಟ್ ಗೂಗಲ್ ರಿವ್ಯೂಸ್ ನೋಡಿ. ಸೊ ಏನು ಡಾಕ್ಟರ್ಸ್ ಎಕ್ಸ್ಪೀರಿಯನ್ಸ್ ಇದೆ, ಗೂಗಲ್ ರಿವ್ಯೂಸಲ್ಲೂ ಕೂಡ ಕರೆಕ್ಟಾಗಿ ಎಕ್ಸ್ಪ್ಲನೇಷನ್ ಇರಬೇಕು. ಮದುವೆಯಾಗಿ ಇಷ್ಟು ವರ್ಷ ಆಗಿತ್ತು, ಈ ಟ್ರೀಟ್ಮೆಂಟ್ ಆಯಿತು, ಈ ಟ್ರೀಟ್ಮೆಂಟ್ ಆದಮೇಲೆ ನನಗೆ ಈ ರೀತಿಯಾಗಿ ಕನ್ಸೀವ್ ಆಯಿತು, ಮಗು ಆಯಿತು ಅಂತ ಡಿಟೇಲ್ ಇದ್ದರೆ ದಟ್ ಈಸ್ ಅ ರೈಟ್ ರಿವ್ಯೂಸ್ ಅಂತ ನಾವು ಹೇಳ್ಬೋದು. ಅದು ಒಂದು ನೋಡಿ. ಡಾಕ್ಟರ್ ಎಕ್ಸ್ಪೀರಿಯನ್ಸ್ ನೋಡಿ, ಡಾಕ್ಟರ್ ಎಷ್ಟು ವರ್ಷದಿಂದ ಈ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ ಇದ್ದಾರೆ. ನೀವು ಯಾವಾಗೇ ಆದರೂ ಕಾಲ್ ಮಾಡಿದಾಗ ಕರೆಕ್ಟಾಗಿ ಸ್ಪಂದಿಸ್ತಾರಾ ಇಲ್ಲ, ಎವ್ರಿ ಟೈಮು ಸ್ವಲ್ಪ ಸಣ್ಣ ಪ್ರಾಬ್ಲಮ್ಗೂ ಬನ್ನಿ, ಹಾಸ್ಪಿಟಲ್ಗೆ ಬನ್ನಿ ಅಂತಾರೋ ಅಥವಾ ಫೋನಲ್ಲೇ ಆ ಪ್ರಾಬ್ಲಮ್ಗೆ ನಿಮಗೆ ಸೊಲ್ಯೂಷನ್ ಕೊಡ್ತಾರೋ, ಇದೆಲ್ಲ ಬಹಳ ಮ್ಯಾಟ್ರ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಗಮನಿಸ್ಕೊಂಡು ಒಂದು ಇನ್ಫರ್ಟಿಲಿಟಿ ಹಾಸ್ಪಿಟಲ್ಗೆ ಓದಿದ್ದೆ ಆದರೆ ನಿಮಗೆ ನಿಜವಾಗ್ಲೂ ಮಗು ಆಗುತ್ತೆ, ನಿಮಗೆ ಬೇಕಾಗಿರೋದು ಸಿಗುತ್ತೆ. ಸೊ ಬಿ ಕೇರ್ಫುಲ್ ಅಬೌಟ್ ಯುವರ್ ಇನ್ಫರ್ಟಿಲಿಟಿ ಡಾಕ್ಟರ್ ಆ್ಯಂಡ್ the infertility hospital. Thank you.